ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 3-4 ತಿಂಗಳುಗಳ ನಂತರ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವಿಡಿಯೋನ ಈ ಹಿಂದೆ ಮಾಡಿ ಇಟ್ಕೊಂಡಿದ್ದೆ ನಾನು. ನನಗೆ ಎಡಿಟ್ ಮಾಡಲಿಕ್ಕೆ ವಾಯ್ಸ್ ಓವರ್ ಕೊಡಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋ ಕ್ಲಿಪ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಒಟ್ಟಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ. ಬಸವ ಜಯಂತಿ ಇನ್ನೂ ಒಂದು ವಾರ ಇದೆ ಅನ್ನೋ ಹಾಗೆ ಅವರು ರಜೆಗೆ ಬಂದಿದ್ದರು. ಬಂದ ತಕ್ಷಣವೇ ಅವರು ಫ್ರೆಶ್ ಅಪ್ ಎಲ್ಲ ಆಗಿ ಬೆಳಗ್ಗೆನೇ ಬಂದಿದ್ದರು ಅವರು. ಸೊ ಹೈದ್ರಾಬಾದ್ ಹತ್ರ ಇರೋದ್ರಿಂದ ನೈಟ್ ಕೂತ್ಕೊಂಡ್ರೆ ಬೆಳಗ್ಗೆ ಅಷ್ಟರೊಳೆಲ್ಲ ಬಂದುಬಿಡ್ತಾರೆ. ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾವು ಬಂಡಿ ಮಾಂಕಾಳಮ್ಮ ಟೆಂಪಲಿಗೆ ಹೋಗಿ ಬರೋಣ ಅಂತ ಬಂದ್ವಿ. ನಾನಂತೂ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹೋಗ್ತಾನೆ ಇರ್ತಿದ್ದೆ. ಅವ್ರು ಮಾತ್ರ ಎಲ್ಲೂ ಹೋಗ್ತಾ ಇರಲಿಲ್ಲ. ರಜೆಗೆ ಬಂದ್ರೂ ಅಷ್ಟೇ ಅವ್ರು ಸುಮ್ಮನೆ ಮನೇಲಿ ಕೂತ್ಬಿಡ್ತಾರೆ, ಇಲ್ಲ ಟಿ ವಿ ನೋಡ್ತಾರೆ, ಇಲ್ಲ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಬರೀ ಇದೇ ಆಗ್ತಾ ಇರ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಬರ್ಡೇ ಇತ್ತು ಏಪ್ರಿಲ್ 21. ಎಲ್ಲರೂ ವಿಶ್ ಮಾಡಿದ್ದೀರಾ ನನಗೆ ತುಂಬ ಜನ. ನಾನು ಆ ಟೈಮಲ್ಲಿ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಈ ವಿಡಿಯೋ ಮೂಲಕ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಯಾರೆಲ್ಲ ನನಗೆ ವಿಶ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮು ನಾನು ಈ ಯೂಟ್ಯೂಬ್ ಶುರು ಮಾಡಿ 2-3 ವರ್ಷ ಆಯಿತು. ಸೊ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಗ್ಯಾಪ್ ತೊಗೊಂಡಿದ್ದು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ದಲೇ. ಏನಕ್ಕೆ ಅಂತ ಎಲ್ಲ ಹೇಳ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ. ಬರ್ಡೇ ಇರೋದ್ರಿಂದ ಹೇಗಿದ್ರು ಮೂವಿ ನೋಡೋಕೆ ಹೋಗಿದ್ವಿ. ಯುದ್ಧಕಾಂಡ ಮೂವಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಅಜಯ್ ರಾವ್ದು. ಸೊ ಅವಾಗಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಹಾಗೆ ಮೂವಿ ನೋಡೋಕೆ ಹೋದಾಗ ಒಂದು ಪಿಜ್ಜಾ ತೊಗೊಂಡಿದ್ರು ಚಿಕ್ಕದಾಗಿ ಬರ್ಡೇಗೋಸ್ಕರ. ಅಲ್ಲೇ ನಾವು ಒಂದು ಚಿಕ್ಕದ ಪಾರ್ಟಿ ಥರ ಮಾಡಿಕೊಂಡು ಮನೆಗೆ ಬಂದ್ವಿ. ಅಲ್ಲಿಂದ ಬಂದು ಕೇಕ್ನ ತಗೊಂಬಂದಿದ್ರು, ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅವರೇ ಎಲ್ಲ ರೆಡಿ ಮಾಡಿದರು. ಚುಕ್ಕಿ ಜೊತೆಲಿ ನಾನು ಈ ಸಲ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡೆ. ಎಲ್ಲರಿಗಿನ್ನ ಹೆಚ್ಚು ಖುಷಿಯಾಗಿದ್ದವಳೆ. ನೋಡ್ಬೋದು ನೀವು ಇವಾಗ ಅವಳು ಎಷ್ಟು ಚೆನ್ನಾಗಿ ಕ್ಲಾಪ್ಸ್ ಹಾಕ್ತಾಳೆ ಅಂತ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ನಾನು ಚುಕ್ಕಿ ಜೊತೆಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿರೋದು. ಲಾಸ್ಟ್ ಟೈಮ್ ಹೊಟ್ಟೆ ಒಳಗಿದ್ಲು. ಈ ಸಲ ನನ್ನ ಜೊತೇಲಿ ನನ್ನ ಪಕ್ಕನೇ ಇದ್ದಾಳೆ. ತುಂಬ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ಇಯರ್ ಅಂತಂದರೆ ಮತ್ತೆ ನಾನು ದೂರ ಇರ್ತೀನಿ, ಅವಳು ಬೆಂಗಳೂರಲ್ಲಿ ಇರ್ತಾಳೆ, ನಾನು ಬೇರೆ ಕಡೆ ಇರ್ತೀನಿ. ಈ ಒಂದು ವರ್ಷದಲ್ಲಿ ನನಗೆ ಜಾಸ್ತಿ ಅವಳ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೇ ಇಲ್ಲ. ಏನೋ ಒಂಥರ ಬೇಜಾರು ಅನ್ನಿಸ್ತಾ ಇರ್ತದೆ. ಬರ್ಡೇ ಎಲ್ಲ ಮುಗೀತು. ಮನೇಲಿ ನಾನು ಅಡುಗೆ ಮಾಡ್ಕೊಂಡಿದ್ದೆ, ಪಾಯಸ, ಪಲಾವು ಎಲ್ಲ ಮಾಡಿದ್ದೆ. ಎಲ್ಲ ಊಟ ಮಾಡಿ ಮತ್ತೆ ಬೆಳಗ್ಗೆಯಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಆವಾಗಿಂದನೂ ನಾನು ವಿಡಿಯೋ ಅಪ್ಲೋಡ್ ಮಾಡೋಣ, ಎಡಿಟ್ ಮಾಡೋಣ, ಅಪ್ಲೋಡ್ ಮಾಡೋಣ, ಎಡಿಟ್ ಮಾಡೋಣ ಅಂದ್ಕೊಂಡೆ. ಅದು ಮಾಡೋಕ್ಕೇ ಟೈಮ್ ಸಿಗ್ತಾ ಇರಲಿಲ್ಲ. ಏನೇನೋ ಒಂದೊಂದು ಕೆಲಸಗಳು ಬರ್ತಾ ಇರ್ತಿತ್ತು. ಸೊ ಗುರುವಾರ ಇತ್ತು. ಗುರುವಾರ ಇರೋದರಿಂದ ನಾನು ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡು ರಾಯರಿಗೆ ಪೂಜೆ ಮಾಡಿಕೊಂಡು ಮನೇಲಿ ದೀಪ ಹಚ್ಚಿದೆ. ಮನೇಲಂತೂ ಪೂಜೆ ಮಾಡಿದ್ದೆ ಕಡಿಮೆ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ. ಸ್ವಲ್ಪ ಮನೆ ಕಡೆ ಕೆಲಸ, ಊರಲ್ಲಿ ಮನೆ ಹಿಡ್ದಿದ್ದೀವಲ್ಲ ಅದ್ರದ್ದು ಕೆಲಸ ಇರೋದರಿಂದ ಊರಿಗೆ ಹೋಗೋದು ಬರೋದು ಓಡಾಟನೇ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಸೊ ಆ ನಡುವೆ ಮನೇಲಿ ಸ್ವಲ್ಪ ಪೂಜೆ ಮಾಡೋದೆಲ್ಲ ಒಂಚೂರು ಕಡಿಮೆನೇ ಆಗಿತ್ತು. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಅವ್ರ ಜೊತೆಲಿ ದೇವಸ್ಥಾನಕ್ಕೆ ಹೋದ್ವಿ. ವನವ ಮಂತ್ರಾಲಯ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಒಂದು ಕಾಯಿ ಕಟ್ಲೆ ಅಂತ ಹೇಳ್ತಾರಲ್ಲ, ಅದನ್ನು ಕಟ್ಟೋಣ ಅಂತ. ಬಟ್ ನನಗೆ ಅಲ್ಲಿನ ಒಂದು ಅವ್ರ ಮಾತು, ನನಗೆ ಅವ್ರು ಹೇಳಿದಂಥ ರೀತಿ ನನಗೆ ಇಷ್ಟ ಆಗಲಿಲ್ಲ. ಅವರು ಕೂಡ ಅಷ್ಟೇ, ನೀನು ನಂಬಿದೆಯಾ ಅವ್ರನ್ನ, ನೀನು ನಂಬಿರೋದು ನಿನ್ನ ಮನಸ್ಸಲ್ಲಿದೆ ಅಲ್ವಾ, ಸೊ ಅಷ್ಟು ಸಾಕು. ಅವ್ರು ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಈ ಕಾಯಿ ಕಟ್ಟಬೇಕು, ಇದೆಲ್ಲ ಇದು ಮಾಡಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ಸೊ ಅವ್ರು ಹೆಂಗಿದ್ರೂ ನಮ್ಮನ್ನು ಕಾಪಾಡ್ತಾರೆ. ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಬಾ ಅಂತಂದರು. ಸೊ ಅಲ್ಲಿನ ಅರ್ಚಕರು ಮಾತಾಡಿದಂಥ ಮಾತು ನಮಗೂ ಕೂಡ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಅಲ್ಲಿಂದ ಮಿನಿ ಮಂತ್ರಾಲಯ ಅಂತ ಒಂದಿದೆ, ಅಲ್ಲಿ ಹೋಗಿ ರಾಯರ ದರ್ಶನ ಮಾಡ್ಕೊಂಡ್ವಿ. ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತಂದರೆ ತುಂಬ ನೆಮ್ಮದಿ ಸಿಕ್ತು. ಅಲ್ಲಿ ದರ್ಶನ ಆದಮೇಲೆ ಅಲ್ಲೇ ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಇದೆ. ಸಾಯಿಬಾಬಾನ ದರ್ಶನನೂ ಕೂಡ ಮಾಡಿದ್ವಿ. ಅಲ್ಲೇ ಅಕ್ಕಪಕ್ಕನೇ ಇರೋದು. ನಮ್ಮನೆ ತವಿಂದ ಅಲ್ಲಿಗೆ ಸ್ವಲ್ಪ ದೂರ ಆಗ್ತಿತ್ತು, ಒಂದು 45-50 ನಿಮಿಷ ಅವ್ರಿಗೂ ಜರ್ನಿ ಇತ್ತು. ನಾವು ಓಲಾ ಮಾಡಿಕೊಂಡು ಹೋಗಿದ್ವಿ. ಸೊ ಅಲ್ಲೂ ಕೂಡ ನಾವು ಸಾಯಿಬಾಬನ ದರ್ಶನ ಮಾಡ್ಕೊಂಡ್ವಿ. ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತು, ನೆಮ್ಮದಿ ಅನ್ನಿಸ್ತು. ವನವ ಮಂತ್ರಾಲಯದ ಬಗ್ಗೆ ತುಂಬ ಜನ ರೀಲ್ಸಲ್ಲೆಲ್ಲ ನೋಡಿರ್ತೀರ ನೀವು. ಸೊ ಒಬ್ಬರು ನೋಡಿ ಇನ್ನೊಬ್ಬರು ನೋಡಿ ಮತ್ತೊಬ್ಬರು ಹೋಗೋದು, ಅಲ್ಲಿನ ಕಾಯಿ ಆರಕೆ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಏನೇನೋ ಮಾಡ್ತಾ ಇರೋದೆಲ್ಲ ನೋಡಿರ್ತೀರ. ನಾನು ಕೂಡ ಅದನ್ನು ನೋಡಿನೇ ಏನೋ ಒಂದು ಒಳ್ಳೆಯದಾಗುತ್ತೆ,
ಏನೋ ನಂದೊಂದು ನಂಬಿಕೆ ಅದ್ರ ಮೇಲೆ ಹೋದೆ ನಾನು. ಸೊ ಅಲ್ಲಿಗೆ ಹೋದಾಗ ಅವರು ಅರ್ಚಕರು ನಮಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ. ಅವ್ರು ಒಂಥರ ರೂಡಾಗಿ ಮಾತಾಡಿದ್ರು, ನಮ್ಗೆ ಅದು ಇಷ್ಟನೂ ಆಗಲಿಲ್ಲ. ಸೊ ಎಲ್ಲ ರಾಯರ ಮೇಲೆ ಭಾರ ಹಾಕ್ಬಿಟ್ಟು ಅಲ್ಲಿಂದ ಬಂದ್ವಿ. ಅಲ್ಲೇ ಕೂತ್ಕೋ. ಮತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ನಾವು ಪೂಜೆಗೆ ಬಾಗಿಲು ನಿಲ್ಲಿಸೋದಿತ್ತು ಬಸವ ಜಯಂತಿ ದಿನ. ಸೊ ಅಲ್ಲಿಂದ ಊರಿಗೆ ಹೊರಟ್ವಿ. ನಾನು, ಭವಾನಿ, ಚುಕ್ಕಿ, ಹಾಗೆ ಭವಾನಿ ಹಸ್ಬೆಂಡು, ಹಾಗೆ ಶಿವರು ಎಲ್ಲರೂ ಕೂಡ ಊರಿಗೆ ಹೊರಟ್ವಿ. ಬೇಗನೆ ಸ್ವಲ್ಪ ಹೊರಟು ಮನೇಲಿ ಎಲ್ಲ ರೆಡಿ ಮಾಡ್ಕೊಳೋದಿತ್ತಲ್ಲ. ಸೊ ಮನೆಯಲ್ಲೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಂದು ನೀಟಾಗಿ ಡಬ್ಬಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲದನ್ನು ತುಂಬ್ಕೊಂಡಿದ್ದೆ. ಅಲ್ಲಿ ಏನು ರೆಡಿ ಮಾಡ್ಕೊಳ್ಳೋದಿರಲಿಲ್ಲ, ಪ್ರತಿಯೊಂದೂ ಮನೆಯಿಂದನೇ ಎಲ್ಲ ರೆಡಿ ಮಾಡಿಕೊಂಡು ಡೈರೆಕ್ಟು ಅಲ್ಲಿಂದ ಮನೆಗೆ ಬಾಗಿಲು ನಿಲ್ಸೋಕ್ಕೆ ಅಂತ ಬಂದುಬಿಟ್ವಿ. ಸೊ ಯಾಕಂದರೆ ಇಲ್ಲಿ ಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋದು ಅದೊಂಥರ ಹಿಂಸೆ ಅನ್ನಿಸ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸನೂ ಅಲ್ಲಿ ಮುಗಿಸ್ಕೊಂಡು ಎಲ್ಲದನ್ನು ಪ್ರತಿಯೊಂದೂ ನಾನು ಬೆಂಗಳೂರಿಂದನೇ ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದೆ ಊರಿಗೆ. ಸೊ ಬಂದು ಐನರಿಗೆಲ್ಲ ಹೇಳಿದ್ವಿ ಮೊದಲೇ, ಅವರೇ ಎಲ್ಲ ಪೂಜೆ ಮಾಡಿಸ್ತಾಯಿದ್ರು. ಸೊ ಬಾಗಿಲು ನಿಲ್ಸೋಕ್ಕೇನು ಐನರ್ ಏನು ಬೇಡ ಅಂತ ಎಲ್ಲರೂ ಹೇಳಿದರು. ಗೊತ್ತಿಲ್ಲ ನನಗೆ, ನಾನು ಮೊದಲನೇ ಸಲ ತುಂಬ ಆಸೆ ಪಟ್ಟು ಶಿವರ ಕನಸು ಅಂತಲೇ ಹೇಳ್ಬೋದು ಈ ಮನೆ. ಯಾಕಂದರೆ ನಾನು ಎಲ್ಲಿ ಎಡವಿ ಬಿದ್ದಿದ್ದೆ ಅಲ್ಲೇ ನನ್ನನ್ನು ನೆಲೆಯಾಗಿ ನಿಲ್ಲಿಸ್ಬೇಕು ಅನ್ನೋದು ಅವ್ರದ್ದೊಂದು ಹಠ. ಸೊ ಅವ್ರದ್ದು ಒಂದು ದೊಡ್ಡ ಕನಸು ಇದು. ಅವರು ಮನೆ ತೊಗೊಂಡಿದ್ದಾರೆ, ಮನೆ ತೊಗೊಂಡಿಲ್ಲ ಅಂತ ಅಲ್ಲ, ಆದರೆ ಆ ಮನೆ ತೊಗೊಂಡಿರೋದಕ್ಕಿಂತ ಇವಾಗ ಅವ್ರು ಕಟ್ಟಿಸ್ತಿದ್ದಾರಲ್ಲ ಆ ಮನೆ ಮೇಲೆ ಅವ್ರಿಗೆ ಎಲ್ಲೂ ಇಲ್ದಿದ್ದಂಥ ಖುಷಿ, ತೃಪ್ತಿ ಇದೆ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ನಾವು ಇದೊಂದು ಪುಟ್ಟದಾಗಿರೋ ಗೂಡು ಮಾಡಲೇಬೇಕು ಅಂತ ಹೇಳಿ ಮಾಡ್ಕೋತಾ ಇದ್ದೀವಿ. ಗೊತ್ತಿಲ್ಲ ಅದು ಏನಕ್ಕೆ ಆ ಥರ ಅವ್ರ ಮನಸ್ಸಲ್ಲಿ ಬಂತು ಅಂತ. ಸೊ ನನಗೆ ನನ್ನ ಊರಲ್ಲಿ ಒಂದು ಮನೆ ಇರಬೇಕು ಅನ್ನೋದು ಅವ್ರದ್ದು ಒಂದು ಕನಸು. ಸೊ ನಾನು ಅರ್ಧಂಬರ್ಧ ಕನಸು ಕಂಡಿದ್ದೆ, ಬಟ್ ಆ ಕನಸನ್ನ ಅವರು ಪೂರ್ತಿ ಮಾಡಬೇಕು ಅಂತ ಹೆಜ್ಜೆ ಇಟ್ಟು ನನಗೋಸ್ಕರ ಅದೊಂದು ಪುಟ್ಟ ಗೂಡು ಮಾಡಿಕೊಡ್ತಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಗೊತ್ತಿಲ್ಲ ನನಗೆ, ಯಾವುದೋ ಜನ್ಮದ ಪುಣ್ಯ. ನಮ್ಮ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಆ ಸ್ಥಾನನವರು ಪೂರ್ತಿಯಾಗಿ ತುಂಬಿದ್ದಾರೆ. ಸೊ ಹಾಗಂತ ನಾವು ಜಗಳ ಆಡಲ್ಲ, ಕಿತ್ತಾಡಲ್ಲ, ಕೋಪ ಮಾಡ್ಕೊಳ್ಳಲ್ಲ ಅಂತಲ್ಲ. ತುಂಬ ಅಂದರೆ ತುಂಬ ಜಗಳ ಮಾಡ್ತೀವಿ, ತುಂಬ ಕೋಪ ಮಾಡ್ಕೊತೀವಿ. ಅವರು ಬೈತಾರೆ, ನಾನು ಬೈತೀನಿ, ಎಲ್ಲ ಫ್ಯಾಮಿಲಿಯಲ್ಲೂ ಇದ್ದೇ ಇರುತ್ತೆ. ಸೊ ಹಂಗಂತ ನಾವು ಪರ್ಫೆಕ್ಟು, ನಾವು ಮಿಸ್ಟರ್ ಪರ್ಫೆಕ್ಟ್ ಅಂತ ಎಲ್ಲ ಏನು ಹೇಳ್ಕೊಳಕ್ಕೆ ಹೋಗಲ್ಲ. ಎಲ್ಲರ ಮನೇಲೂ ಇದ್ದಿದೆ ಅದು, ಜಗಳ, ಗಲಾಟೆ, ಕಿತ್ತಾಟ, ಅಳು, ನಗು ಎಲ್ಲದೂ ಇರುತ್ತೆ. ನಮ್ಗಳ ನಡುವೆನೂ ಅಷ್ಟೇ. ಈಗ ಹೆಂಗೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಎರಡೂ ಇರುತ್ತೆ, ಅದೇ ಥರ ಜೀವನದಲ್ಲೂ ಸಿಹಿ, ಕಹಿ, ನೋವು, ನಲಿವು, ದುಃಖ, ಕೋಪ ಎಲ್ಲದೂ ಇರುತ್ತೆ. ಹಾಗೆ ನಮ್ಮ ಲೈಫಲ್ಲೂ ಕೂಡ. ಆದರೆ ಅದನ್ನೆಲ್ಲದನ್ನು ಮೀರಿದ್ದು ಒಂದು ಒಳ್ಳೆ ಬಾಂಡಿಂಗು, ನಂಬಿಕೆ ಮತ್ತು ಪ್ರೀತಿ, ವಿಶ್ವಾಸ, ಎಲ್ಲದಕ್ಕಿಂತ ಹೆಚ್ಚಾಗಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ ಜೀವನದಲ್ಲಿ. ಸೊ ನನಗೆ ಸ್ವಲ್ಪ ಕಾಸು ಖರ್ಚು ಮಾಡೋದು ಜಾಸ್ತಿ. ನಾನು ಸ್ವಲ್ಪ ಅದು ಇದು ತೊಗೊತೀನಿ. ಅಂದರೆ ನನಗೋಸ್ಕರ ನಾನೇನು ತೊಗೊಳ್ಳಲ್ಲ, ಮನೆಗೋಸ್ಕರ ಏನಾದ್ರೂ ಚೆನ್ನಾಗಿರೋದಿದ್ದರೆ ತೊಗೊಳ್ಳೋದು. ಅದೊಂಥರ ನನಗೆ ಇಷ್ಟ. ಆ ಥರ ಎಲ್ಲ ದುಡ್ಡು ವೇಸ್ಟ್ ಮಾಡ್ತೀನಿ. ಆದರೆ ಶಿವೋರಿ ಮನೆ ಹಿಡ್ದಾಗಿಂದನೂ ಇಲ್ಲ, ಮನೆಗೋಸ್ಕರ ನಾನು ಖರ್ಚನ್ನ ಕಡಿಮೆ ಮಾಡಬೇಕು ಅಂತೇಳಿ ಅವರು ತುಂಬ ಅಚ್ಚಿಟ್ಟು ಬಚ್ಚಿಟ್ಟು ಮಾಡ್ತಾಯಿದ್ದಾರೆ. ಸೊ ಅವರು ನೋಡಿ ನಾನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಅವ್ರಿಗೆ ಕೈ ಜೋಡಿಸಿದ್ದೀನಿ. ಅವರ ಒಂದು ಕಷ್ಟಕ್ಕೆ ಸ್ವಲ್ಪ ಕೈ ಜೋಡಿಸಿದ್ದೀನಿ. ಅವರಿಲ್ಲಿ ಡ್ಯೂಟಿ ಮಾಡ್ತಾಯಿರ್ತಾರೆ, ನಾನಲ್ಲಿ ಮನೆ ಹತ್ರ ಕೆಲಸ ಎಲ್ಲ ನೋಡ್ಕೊಳ್ಳೋದು, ಅವ್ರು ಯಾವ ಥರ ಹೇಳ್ತಾರೆ ಆ ಥರ ಮಾಡಿಸೋದು, ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಪೂಜೆಗೆ ಎಲ್ಲರೂ ಬಂದಿದ್ದರು. ಸೊ ಒಂದು ಬೇಜಾರಂದರೆ ನಮ್ಮ ಅಣ್ಣವ್ರು ಬರಲಿಲ್ಲ.
ಗೊತ್ತಿಲ್ಲ ಕಾರಣಾಂತರಗಳಿಂದ ಆ ಟೈಮಲ್ಲಿ ಅವರು ಬೇಜಾರು ಮಾಡ್ಕೊಂಡಿದ್ರು, ಬರಲಿಲ್ಲ. ಸೊ ನಾವೇ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಅದೊಂದು ಬೇಜಾರಿದೆ. ಸೊ ಫಸ್ಟಿಂದನೂ ಅವರು ಇದ್ರ ಜೊತೆಯಾಗಿ ಗೊತ್ತಿಲ್ಲ ಬಾಗಿಲು ನಿಲ್ಲಿಸೋ ಟೈಮಲ್ಲಿ ಅವ್ರು ಬರಲಿಲ್ಲ. ನಾನು ಹೋಗಿ ಕರೆದ್ರೂ ಕೂಡ ಅವ್ರು ಬರಲಿಲ್ಲ. ಅದೊಂದು ಬೇಜಾರು ನನಗೆ ಕೊನೆವರೆಗೂ ಇರುತ್ತೆ. ಯಾಕಂದರೆ ಮನೆ ಮಾಡಬೇಕು ಅನ್ನೋ ಹಠ ತುಂಬಿದ್ದೆ ಅವರು, ನೀನು ಇಲ್ಲಿ ಮನೆ ಮಾಡಲೇಬೇಕು ನೀನು ಅಂತ ಹೇಳಿ. ಅದಾದಮೇಲೆ ಅವರು ಏನೋ ಗೊತ್ತಿಲ್ಲ ಸಣ್ಣ ಪುಟ್ಟದ್ದು ಹಿಂಗೆ ಬರುತ್ತಲ್ಲ ಆ ಥರ ಬೇಜಾರು ಮಾಡಿಕೊಂಡು ಬರಲಿಲ್ಲ. ಆ ಟೈಮಲ್ಲಿ ಅವ್ರು ಬರಬೇಕಿತ್ತು. ಯಾಕಂದರೆ ಕೋಪ ಇವಾಗಿರುತ್ತೆ, ನಾಳೆ ಹೋಗುತ್ತೆ. ನಾವೇನು ಜಗಳ ಆಡಿರಲಿಲ್ಲ, ಕಿತ್ತಾಡಿರಲಿಲ್ಲ, ಏನೂ ಇರಲಿಲ್ಲ. ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಬರಲಿಲ್ಲ. ಅದೊಂದು ಬೇಜಾರೈತಿ. ವಿಡಿಯೋ ನೋಡಿದಾಗೆಲ್ಲ ಅದೊಂದು ಬೇಜಾರಾಗುತ್ತೆ. ಸೊ ಆಮೇಲೆ ಚೆನ್ನಾದ್ವಿ, ಈಗ ಪ್ರೆಸೆಂಟಾಗಲೂ ಕೂಡ ಚೆನ್ನಾಗಿದ್ದೀವಿ. ಬಟ್ ಆ ಟೈಮಲ್ಲಿ ಬರಲಿಲ್ವಲ್ಲ, ಅದೊಂದು ಬೇಜಾರಿದೆ. ಹಾಗೆ ನಾವು ಊರದು ದೇವ್ರನ್ನ ಕರ್ಕೊಂಡು ಬಂದಿದ್ವಿ. ಅವ್ರು ಮೇಯ್ನ್ ಇರಲೇಬೇಕು. ಇವಾಗ ನಾನು ಊರಲ್ಲಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ನಾನು ಹೋಗೋದು ಪೂಜೆ ಮಾಡಿಸೋದೆಲ್ಲ ಕಡಿಮೆ ಆಗಿರ್ಬೋದು. ಆದರೆ ಊರಲ್ಲಿದ್ದಾಗ ನನಗೆ ತುಂಬ ಕೈ ಹಿಡ್ದಿರೋ ಅಂಥ ದೇವ್ರುಗಳು. ಸೊ ಎಲ್ಲರ ದೇವ್ರನ್ನೂ ಮನಸ್ಸಿನಲ್ಲಿ, ನಾನು ನಂಬೋಂಥ ಎಲ್ಲ ದೇವ್ರನ್ನೂ ಮನಸ್ಸಿನಲ್ಲಿ ನೆನೆಸ್ಕೊಂಡು ಒಂದು ಬಾಗಿಲು ಪೂಜೆನ ಮಾಡಿದ್ವಿ. ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿ ಬಾಗಿಲು ಪೂಜೆ ಇದೆಲ್ಲ ನಡೀತು. ಐನರನ್ನು ಕರೆಸಿದ್ದಂತೂ ಇದ್ದಿದ್ದು ಖುಷಿ ಆಯಿತು. ಯಾಕಂದರೆ ನಾವು ಮಾಡಿಕೊಂಡ್ರೆ ಆ ಥರ ಎಲ್ಲ ನೀಟಾಗಿ ಆ ಮಂತ್ರ ಉಚ್ಚಾರಣೆ ಎಲ್ಲ ಮಾಡ್ಕೊಂಡು ಮಾಡಲಿಕ್ಕಾಗಲ್ಲ. ಸೊ ಎಲ್ಲದಕ್ಕೂ ಒಂದು ಪರ್ಫೆಕ್ಟಾಗಿರೋದೊಂದು ಪೂಜೆ ಇರಲಿ ಅನ್ನೋದು ಒಂದು ಉದ್ದೇಶಕ್ಕಷ್ಟೇ. ಸೊ ಬಾಗಿಲು ಪೂಜೆನೂ ಆಯಿತು, ತುಂಬ ಖುಷಿಯಾಗಿ ಮುಗಿಸ್ಕೊಂಡ್ವಿ. ಊರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆವತ್ತೇ ನಾವು ಒಂದು 3 ಗಂಟೆ ಅಷ್ಟರೊಳಗೆಲ್ಲ ಹೊರಟ್ಬಿಟ್ವಿ. ಮತ್ತು ಕಿಟಕಿಗೆಲ್ಲ ನಾವು ಕಬ್ಬಣ ತಂದು ಕೊಡೋದಿತ್ತು, ಅದನ್ನೆಲ್ಲ ತಂದು ಕೊಟ್ಬಿಟ್ಟು ನಾವು ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ. ನಾವು ಬೆಂಗಳೂರಿಗೆ ಬಂದಾಗಲೇ ಆಲ್ರೆಡಿ ಒಂದು 12 ಗಂಟೆ ಹತ್ತತ್ರ ಆಗಿತ್ತು. ಸೊ ಬಂದು ಅವತ್ತು ಬಾಗಿಲಿಗೆ ನೀರು ಹಾಕೋದು ನನ್ನದೇ ಇತ್ತು. ಸೊ ಯಾಕೋ ನಿದ್ದೆ ಬರಲಿಲ್ಲ. ಸೊ ಹಾಗೇನೆ ಒಂದು ಬಾಗಿಲು ತೊಳೆದ್ಬಿಟ್ಟು ಒಂದು ರಂಗೋಲಿ ಹಾಕೋಣ ಅಂದ್ಬಿಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೆ. ಅವ್ರು ಹಾಗೆ ವಿಡಿಯೋ ಮಾಡ್ತಾಯಿದ್ರು. ಸೊ ಅದೊಂದು ರುಟೀನ್ ಅಲ್ವಾ, ಒಂದು ವಾರ ಅವ್ರದ್ದು, ಒಂದು ವಾರ ಇವ್ರದ್ದು, ಆ ಥರ ಇರುತ್ತೆ. ಪಾಪ ವೀಣಾ ಒಂದು ತಿಂಗಳಿಂದನೂ ಅವಳೇ ಆಗ್ತಾಯಿದ್ಲು. ನಾನು ಸ್ವಲ್ಪ ಅವತ್ತು ಓದ್ನಲ್ಲ, ಯಾಕೋ ನಿದ್ದೆನೂ ಬರಲಿಲ್ಲ. ಆಲ್ರೆಡಿ ಟೈಮ್ ಬೇರೆ ಆಗ್ಬಿಟ್ಟಿತ್ತು, ಜರ್ನಿ ಮಾಡಿದ್ದು ಟಯರ್ಡ್ ಆದಂಗೆ ಆಗ್ತಿತ್ತಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದೊಂದು ಕೆಲಸ ಮುಗಿಸ್ಬಿಟ್ಟು ಮಲ್ಕೊಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಬಂದು ಬಾಗಿಲಿಗೆ ನೀರು ಹಾಕಿ ಒಂದು ಚಿಕ್ಕದಾಗಿ ರಂಗೋಲಿ ಬಿಟ್ಕೊಂಡೆ. ಮತ್ತು ಬೆಳಗ್ಗೆ ಎದ್ದು ಬೇಗನೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ಆಗಾಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ಅದನ್ನೆಲ್ಲ ಎತ್ತಿಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಸೊ ಅವತ್ತೂ ಗುರುವಾರ ಇತ್ತು ಅನಿಸುತ್ತೆ. ನನಗೆ 3 ತಿಂಗಳಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾವ ವಾರ ಹೆಂಗಿತ್ತು ಅನ್ನೋದೇ ಗೊತ್ತಾಗ್ತಾಯಿಲ್ಲ ನನಗೆ, ಅಷ್ಟು ತಲೆ ಕೆಡ್ತಾ ಇದೆ. ಸೊ ಗುರುವಾರನೇ ಇತ್ತು ಅವತ್ತೂ ಕೂಡ. ಸೊ ವಾರ ಮಾಡಿಕೊಂಡು ಅದಾದಮೇಲೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ರಾಯರ ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಾನು ಊರಿಗೆ ಹೋಗೋದಿತ್ತು. ಸೊ ಊರಿಗೆ ಬಂದೆ. ಅಷ್ಟರೊಳಗೆ ಅವರು ರಜೆ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗಿದ್ದರು. ನೋಡಿ ನಾನು ಬಾಗಿಲು ಪೂಜೆ ಮಾಡಿ ಅವರನ್ನು ಕಳಿಸಿ ಬರೋಷ್ಟರೊಳಗೆ ಇಲ್ಲಿವರೆಗೂ ಗೋಡೆ ಆಗಿತ್ತು. ಸೊ ಕಿಟಕಿ ಲೆವೆಲ್ವರೆಗೂ ಗೋಡೆ ಬಂದಿತ್ತು. ಸೊ ಕಿಟಕಿಗೆಲ್ಲ ಗಮನ ತಂದು ಹಾಕಿದ್ವಿ. ಅವ್ರಿನ್ನೂ ಕಿಟಕಿ ರೆಡಿ ಮಾಡಿರಲಿಲ್ಲ. ನಂಗೆ ಅದೊಂದು ಹಿಂಸೆ ಅನ್ನಿಸ್ಬಿಡ್ತು. ನಾವೆಲ್ಲ ತಂದು ಹಾಕಿ ಮಳೇಲಿ ನೆಂದ್ರೂ ಕೂಡ ಕಿಟಕಿ ರೆಡಿ ಮಾಡೋನು ಬಂದಿರಲಿಲ್ಲ. ಸೊ 2 ಖರ್ಚಾಯಿತು ನಂದು. ನೋಡಿ ಕಬ್ಬಣ ಎಲ್ಲ ಹೆಂಗೆ ತುಕ್ಕತ್ಬಿಟ್ಟಿದೆ ಅಂತ. ಅವರು ಬಂದು ನನಗೆ ಎಲ್ಲ ನೀಟಾಗಿ ಫಿನಿಶಿಂಗ್ ಕೊಟ್ಟು ಅವರು ಕಿಟಕಿನ ಕೂರಿಸ್ಕೊಟ್ಟು ಹೋಗ್ಬೇಕಿತ್ತಂತೆ. ಅವ್ರೇನು ಮಾಡಿದ್ರು, ಕಿಟಕಿನ ಕೂರಿಸ್ಕೊಡ್ಲಿಲ್ಲ, ಮಾಡಿಟ್ಬಿಟ್ಟು ಹಂಗೆ ಹೋದ್ರು. ಅದನ್ನು ಮಾಡಲಿಕ್ಕೆ 20 ದಿನ ಟೈಮ್ ತೊಗೊಂಡವನು. ಆಮೇಲೆ ಮತ್ತೆ ಬೇರೆಯವ್ರನ್ನ ಕರೆಸಿ ಅವ್ನು ಬರೀ ಕಿಟಕಿ ಕೂರ್ಸೋದಕ್ಕೇ 5,500 ಕೇಳ್ದ. ನಾವು ಅಷ್ಟು ಆಗಲ್ಲ, ನಾವು ಮಾಡ್ಲಿಕ್ಕೇ ಕಡಿಮೆ ಕೊಟ್ಟಿದ್ದೀವಿ, ಅಂಥದ್ರಲ್ಲಿ ನೀವು ಇಷ್ಟು ಕೇಳ್ತಿದ್ದೀರಲ್ಲ ಅಂತ ಅಂದ್ವಿ. ಆಮೇಲೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿಕೊಂಡು ಅವನು 3,600ಕ್ಕೇನೋ ಕಿಟಕಿನ ಕೂರಿಸ್ಕೊಟ್ಟ. ಅದರಲ್ಲಿ ನನಗೆ ತುಂಬ ಲಾಸ್ ಆಯಿತು. ಯಾಕಂದರೆ ಕಿಟಕಿ ಯಾರು ಮಾಡಿರ್ತಾನೆ ಅವನೇ ಕೂರಿಸ್ಕೊಡ್ಬೇಕಿತ್ತು. ಅವ್ನು ಸರಿಯಾಗಿ ಮಾಡಲಿಲ್ಲ, ಎಲ್ಲ ಅರ್ಧಂಬರ್ಧ ಕೆಲಸ ಮಾಡ್ದೆ. ಅವ್ನು ಫಿನಿಶಿಂಗ್ ಕೊಡು ಅಂತ ಕೇಳಿದ್ರೆ ಈ ಥರ ಎಲ್ಲ ಏನಿಲ್ಲ, ಗೋಡೆಯಲ್ಲಿ ಮುಚ್ಕೊಳ್ಳುತ್ತೆ, ಸಿಮೆಂಟಲ್ಲಿ ಮುಚ್ಕೊಳ್ಳುತ್ತೆ ಅಂತ ನೆಪ ಹೊಡೆದ. ಸೊ ಏನು ಗೊತ್ತಾ, ಮನೆ ಕೆಲಸ ಮಾಡ್ಬೇಕಾದ್ರೆ ತುಂಬ ತಾಳ್ಮೆಯಿಂದ ಮಾಡಬೇಕು. ಮತ್ತು ಮನೇಲಿ ಒಬ್ಬರು ಗಂಡು ಮಕ್ಳು ಇರಲೇಬೇಕು. ಈಗ ನಮ್ಮ ಮನೇಲಿ ಯಾವ ಥರ ಆಗಿದೆ ಅಂತಂದರೆ, ನಾನು ಒಬ್ಬಳೇ ನಿಂತ್ಕೊಂಡು ಮಾಡೋದ್ರಿಂದ ಅವ್ರು ಇಲ್ಲಿರ್ತಾರೆ, ಅವ್ರು ಹೇಳಿದ್ದೆಲ್ಲ ಕೇಳಿಕೊಂಡು ನನಗೆ ಗೊತ್ತಿರೋದು ಗೊತ್ತಿಲ್ದಿದ್ದೆಲ್ಲ ನೋಡಿಕೊಂಡು ನಿಧಾನಕ್ಕೆ ಮಾಡಿಸೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಈ ಥರ ಸಣ್ಣ ಪುಟ್ಟದ್ದು ನಷ್ಟ ಆಗೇ ಆಗುತ್ತೆ. ಸೊ ಅದೊಂದು ಬೇಜಾರು ಅನ್ನಿಸ್ತು.
ಮತ್ತು ಒಳಗಡೆ ಎಲ್ಲ ಇಟ್ಟಿಗೆ ಹೊಡೆದಿದ್ರು. ನಾನು ಊರಿಂದ ಬಂದೊಳ್ಳೆ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ಫಸ್ಟ್ ಮನೆ ನೋಡೋಣ ಅಂತಂದ್ಬಿಟ್ಟು ಮನೆ ನೋಡ್ಲಿಕ್ಕೆ ಬಂದೆ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ವಿಡಿಯೋ ಮಾಡ್ಕೊಳ್ಳೋದು ಏನಕ್ಕಂದರೆ ಶಿವರಿಗೆ ಕಳ್ಸೋಕ್ಕೆ, ಎಲ್ಲಿವರೆಗೂ ಬಂದಿದೆ ಮನೆ ಕಳಿಸು, ಯಾವ ಥರ ಮಾಡಿದ್ದಾರೆ ಕಳಿಸು, ಗೋಡೆ ಫಿನಿಶಿಂಗ್ ಹೆಂಗೆ ಬಂದಿದೆ ಕಳಿಸು ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಹಾಗೆ ಕಿಟಕಿ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ನೋಡಿ ಈ ಥರ ಮಾಡಿದ್ದಾನೆ, ನಾವು ಫಿನಿಶಿಂಗ್ ಕೊಟ್ಟಿರಲಿಲ್ಲ. ಸೊ ಇದನ್ನು ಹಂಗೆ ಶಿವರಿಗೆ ಕಳ್ಸೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇದೆಲ್ಲ ಫಿನಿಶಿಂಗ್ ಕೊಡಬೇಕಿತ್ತು. ಅವ್ನು ಕೇಳಿದ್ರೆ ಅದಕ್ಕೆ ಫಿನಿಶಿಂಗ್ ಬರೋಲ್ಲ, ಅದಷ್ಟೇ ಬರೋದು, ಇದು ಈ ಥರ ಬರೋಲ್ಲ, ಆ ಥರ ಬರೋಲ್ಲ, ಇದೆ ಈ ಥರ ಯಾರೂ ಕೇಳಲ್ಲ ಅಂತೆಲ್ಲ ಹೇಳ್ತಾನೆ. ನಾವು ದುಡ್ಡು ಕೊಟ್ಟು ಅವ್ರ ಹತ್ರ ನಾವು ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಕಾಡಬೇಕು ಅವ್ರನ್ನ. ಯಾವ ಥರ ಅಂತಂದರೆ ಅದು ಹೇಳೋಕ್ಕಾಗಲ್ಲ, ನಾಯಿಗಿಂತ ಕಡೆ ಆ ಟೈಮಲ್ಲಿ ನಮ್ಮದು ಒಂದು ಇದು ಹಂಗಾಗ್ಬಿಡುತ್ತೆ. ಸೊ ನಾನು ಮತ್ತು ಹರ್ಷ, ಪ್ರೀತಿ ಎಲ್ಲ ಸೇರಿಕೊಂಡು ಪೇಂಟಿಂಗ್ ಮಾಡಿದ್ವಿ. ಎಲ್ಲ ಫಿನಿಶಿಂಗ್ ಕೊಟ್ಟೋದ. ಅದಕ್ಕೊಂದು 2 ದಿನ ಟೈಮ್ ತಗೊಂಡು ಅದನ್ನು ಫಿನಿಶಿಂಗ್ ಕೊಟ್ಟಾದಮೇಲೆ ಸ್ವಲ್ಪ ಮಳೆ ಬರೋ ಥರ ಇರ್ತಿತ್ತು. ಮಳೆ ಎಲ್ಲ ನೋಡಿಕೊಂಡು ಆಚೆ ಕಡೆ ಒಂದೊಂದೇ ಕಿಟಕಿ ಇಟ್ಕೊಂಡು ಹಾಗೆ ಪೇಂಟೆಲ್ಲ ಮಾಡ್ಕೊಂಡ್ವಿ. ಮತ್ತು ನಮ್ಮ ಶಿವು ಅಷ್ಟೊತ್ತು ಮಾಡಿಕೊಟ್ಟ. ಅವನು ನಾನು ಮಾಡ್ತೀನಿ ಬಿಡತ್ತೆ ಅಂದ್ಬಿಟ್ಟು ಅವನ್ನೆಲ್ಲ ಕಿಟಕಿಗಳನ್ನೆಲ್ಲ ಎತ್ಕೊಂಬಂದು ಅಲ್ಲಿ ಮನೆ ಹತ್ರ ಇದ್ದಿದ್ದು ಕಿಟಕಿ ಎಲ್ಲ ಎತ್ಕೊಂಡ್ಬಂದು ಇಲ್ಲಿ ನಮ್ಮ ಅಣ್ಣವ್ರ ಮನೆ ಹತ್ರ ಇಟ್ಟು ಅವನು ಸ್ವಲ್ಪ ಹೊತ್ತು ಎಲ್ಲ ಪೇಂಟ್ ಮಾಡಿಕೊಟ್ಟ. ಎಲ್ಲರೂ ಸಣ್ಣ ಪುಟ್ಟದ್ದು ಎಲ್ಪ್ ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ, ಎಲ್ಲರೂ ಮಾಡ್ತಾರೆ. ಸೊ ಹಂಗೆ ಒಬ್ಬಳು ಕೈಲೇ ಮಾಡಲಿಕ್ಕಾಗಲ್ಲ ಶಿವರ್ ಇಲ್ದಿದ್ದಾಗ. ಅದಾದಮೇಲೆ ಹಳೇದು ನಮ್ಮದು ಮನೆ ಇತ್ತಲ್ಲ, ಅದರದ್ದೇ ಒಂದು ಬಿಟ್ಕೊಂಡು ಇತ್ತು. ಮತ್ತೆ ಹೊಸದಾಗಿ ತೆಗ್ಸೋಕೆ ಅದಕ್ಕೆ ಯಾಕೆ ಎಕ್ಸ್ಟ್ರಾ ಇದು ಮಾಡೋದು ಅಂದ್ಬಿಟ್ಟು ಅದು ಯೂಸೇ ಮಾಡಿರಲಿಲ್ಲ. ಮಾಡಿಸಿದ್ದಷ್ಟೇ ನಾನು, ಅದು ಯೂಸೇ ಮಾಡಿರಲಿಲ್ಲ. ಅದನ್ನು ತೆಗೆದ್ಬಿಟ್ಟು ಇನ್ನೂ ಒಂದು 2-3 ರಿಂಗ್ ತೊಗೊಂಡು ಹರ್ಷ ಮತ್ತು ನಮ್ಮ ಶಿವು, ನಮ್ಮ ಅಣ್ಣಂದಿರಿಬ್ಬರು ಇದ್ದಾರೆ, ಅವರು ಎಲ್ಲ ಸೇರಿಕೊಂಡು ರಿಂಗ್ನ ಬಿಟ್ಟರು. ಪಾಪ ಹರ್ಷ ಎಷ್ಟು ಕೆಲಸ ಮಾಡ್ತಾನೆ ಅಂತಂದರೆ ಅವ್ರ ಮಾಮ ಏನು ಹೇಳುತ್ತೆ ಎಲ್ಲದೂ ಕೆಲಸ ಮಾಡ್ತಾನೆ. ಅದಾದಮೇಲೆ ಶಿವು ಮತ್ತು ಹರ್ಷ ಇಬ್ಬರು ಸೇರಿಕೊಂಡು ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಅವ್ರು ಬಿಟ್ಕೊಂಡಿನೆಲ್ಲ ಬಿಟ್ಟರು. ಅದ್ರ ಮೇಲೆ ಒಂದು ಕ್ಯಾಪ್ ಹಾಕಬೇಕಿತ್ತು, ಕ್ಯಾಪ್ಸ್ ನಮಗೆ ಸಿಕ್ಕಲಿಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಅದನ್ನು ತೊಗೊಂಡು ಬಂದು ಹಾಕೋಣ, ಇಲ್ಲಾಂದರೆ ಗಾರೆಯವ್ರ ಕೈಲೇ ಒಂದು ಇದನ್ನ ಹಾಕಿಸ್ಬಿಡೋಣ, ಕಬ್ಬನ್ನ ಕಟ್ಟಿಸ್ಬಿಟ್ಟು ಹಾಕ್ಸ್ಬಿಡೋಣ ಅಂದ್ಕೊಂಡು ಸುಮ್ಮನಾದ್ವಿ. ಅದಾದಮೇಲೆ ಒಳಗಡೆ ಎಲ್ಲ ಅದನ್ನು ಬೆಡ್ಡಿಂಗ್ ಹಾಕ್ಕೊಂಡ್ರು. ನಾನೊಂದು ಸ್ವಲ್ಪ ರೂಮಲ್ಲಿ ಮತ್ತು ಅಡುಗೆ ಮನೇಲಿ ಅಷ್ಟೇ ಬೆಡ್ಡಿಂಗ್ ಹಾಕಿದ್ದು, ಔಟ್ಸೈಡ್ ಹಾಕಿರಲಿಲ್ಲ. ಯಾಕೆಂದರೆ ಒಳಗಡೆ ನಮಗೆ ಓಡಾಡೋಕ್ಕೆ ಜಾಗ ಇರಲ್ಲ ಅಂದ್ಬಿಟ್ಟು ಮನೆ ಒಳಗಡೆನೇ ಇಟ್ಕೆ ಇಳಿಸ್ಕೊಂಡಿದ್ವಿ. ಹಾಗಾಗಿ ಅವಾಗ ಬೆಡ್ಡಿಂಗ್ ಹಾಕೋಕ್ಕೆ ಅವರಿಗೆ ಜಾಗ ಇರಲಿಲ್ಲ ಪಾಪ. ಅದಾದಮೇಲೆ ಸ್ವಲ್ಪ ಇಟ್ಕೆ ಖಾಲಿ ಆದಮೇಲೆ ಅವರು ಒಳಗಡೆಯಿಂದ ಎಲ್ಲ ನೀಟಾಗಿ ಜಲ್ಲಿ ಹಾಕ್ಕೊಂಡು ಸ್ವಲ್ಪ ಬೆಡ್ಡಿಂಗ್ ಹಾಕ್ಕೊಂಡ್ರು. ಯಾಕಂದರೆ ಕೆಲಸ ಮಾಡಬೇಕಾದ್ರೆ ಸಿಮೆಂಟು ಕೆಳಗಡೆ ಬಿದ್ದರೆ ಸಿಮೆಂಟ್ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ, ಮತ್ತು ಅವ್ರಿಗೆ ಓಡಾಡೋಕ್ಕೂ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅನ್ನೋದಕ್ಕೋಸ್ಕರ ಆ ಥರ ಬೆಡ್ಡಿಂಗ್ ಹಾಕ್ಕೊತಾರಂತೆ. ಇವಾಗ ಮೊದಲು ಒಂದು ರೂಮು ಅಡುಗೆ ಮನೆಗೆ ಹಾಕ್ಕೊಂಡಿದ್ರು. ಇವಾಗ ಮತ್ತೆ ಪೂರ್ತಿ ಎಲ್ಲ ಬಾತ್ರೂಮು, ಬಚ್ಚಲ ಮನೆ, ರೂಮು ಎಲ್ಲ ಹತ್ರನೂ ನೀಟಾಗಿ ಬೆಡ್ಡಿಂಗ್ ಹಾಕ್ಕೊಂಡ್ರು. ನೆಕ್ಸ್ಟ್ ಅದಾದಮೇಲೆ ನಮ್ಮದು ನಿಂಟ್ಲು ಲೆವೆಲ್ವರೆಗೂ ಬಂತು. ಸೊ ಇದು ಅಷ್ಟು ನಾನು ವಿಡಿಯೋದಲ್ಲಿ ತೋರಿಸೋ ಥರ ಬೇಗ ಆಗಿದ್ದ ಕೆಲಸ ಅಲ್ಲ. ಈ 3 ತಿಂಗಳಲ್ಲಿ ಆಗಿರೋವಂಥ ಕೆಲಸ, ಸ್ವಲ್ಪನೇ ಮಾಡ್ಕೊಂಡಿದ್ದು ನಾವು ಕೆಲಸನ. ಸೊ ನಿಂಟ್ಲು ಲೆವೆಲಿಗೆ ಬಂದಾದಮೇಲೆ ಫಸ್ಟ್ ಔಟ್ಸೈಡಿಂದೆಲ್ಲ ಮೆಟ್ಲೆಲ್ಲ ಕಟ್ಕೊಂಡಿದ್ರು ಅವರು. ಆಮೇಲೆ ಕಬ್ಬಣ ಎಲ್ಲ ಕಟ್ಕೊಂಡು ಒಂದಿನ, ಅದಾದಮೇಲೆ ನೆಕ್ಸ್ಟ್ ಡೇ ಕಾಂಕ್ರೀಟ್ ಹಾಕಿದ್ರು. ಸೊ ಸ್ವಲ್ಪ ನೀರನ್ನೆಲ್ಲ ಹಾಕ್ಕೊಂಡು ನಾವು ಲೈನ್ಗೆ ಕಲೆಕ್ಷನ್ ಕೊಡಿಸ್ಕೊಂಡಿದ್ದೆ. ಇನ್ನು ನಾವು ಮೀಟ್ರ್ ಹಾಕ್ಸ್ಕೊಂಡಿಲ್ಲ, ಸ್ವಲ್ಪ ಗೋಡೆ ಎಲ್ಲ ಎದ್ಮೇಲೆ ಮೀಟ್ರ್ ಹಾಕ್ಸ್ಕೋಬೇಕು ಅಂತ ಹೇಳಿದ್ರು. ಅಂದರೆ ಮೇಲ್ಗಡೆಗೆ ಮೋಲ್ಡ್ ಹಾಕಿದ ಮೇಲೆ ಅವ್ರಿಗೆ ಮೀಟ್ರೆಲ್ಲ ಕೊಡ್ತಾರಂತೆ. ಸೊ ಅರ್ಜಿ ಎಲ್ಲ ಕೊಟ್ಟು ಬಂದಿದೆ, ಇನ್ನೂ ಹಾಕಿಸ್ಕೊಂಡಿಲ್ಲ, ನೋಡಬೇಕು ಮುಂದೆ ಹಾಕ್ಸ್ಕೋಬೇಕು. ವರ್ಷ ಕಾಲೇಜಿಗೆ ಹೊರಟಿದ್ದ ಅಷ್ಟರೊಳಗೆ ಅವ್ರ ಮಾಮ ಹೇಳಿತು ಪ್ರತಿದಿನ ಸ್ವಲ್ಪ ಕ್ಯೂರಿಂಗ್ ಮಾಡಿಕೊಡಪ್ಪ ಅಂತ. ಆಮೇಲೆ ಅವನೇ ಕ್ಯೂರಿಂಗ್ ಎಲ್ಲ ಮಾಡಿಕೊಟ್ಟ. ಕಾಲೇಜಿಗೆಲ್ಲ ರೆಡಿ ಆಗ್ಬಿಟ್ಟು ಬಂದು ಅವನೇ ಮೇಲ್ಗಡೆ ಎಲ್ಲ ಹತ್ಬಿಟ್ಟು ಕ್ಯೂರಿಂಗ್ ಮಾಡಿಕೊಟ್ಟ. ಬೆಳಗ್ಗೆ ಮತ್ತು ಸಂಜೆ 2 ಟೈಮೂ ನೀಟಾಗಿ ಕ್ಯೂರಿಂಗ್ ಮಾಡ್ಕೊಂಡ್ವಿ. ಸಜ್ಜೆಗಳೆಲ್ಲ ಈ ಥರ ಇದೆ. ಸೊ 1.5 ಅಡಿ ಸಜ್ಜೆಗೆ ನಾವು ಸ್ವಲ್ಪ ದೊಡ್ಡದು ಮಾಡಿಸು ಅಂತ ಹೇಳಿದರು ಶಿವರ್ 2 ಅಡಿ. ಆಮೇಲೆ ಅವರು ಕೆಲಸ ಮಾಡ್ತಾರಲ್ಲ, ಅವರು ಚೆನ್ನಾಗಿ ಬರಲ್ಲ ಅದು ಅಷ್ಟು ದೊಡ್ಡದು ಮಾಡಿಸಿದ್ರೆ ಅಷ್ಟು ನೀಟಾಗಿ ಲುಕ್ ಬರಲ್ಲ, ಎಲ್ಲರೂ 1.5 ಅಡಿನೇ ಮಾಡಿಸೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಿಮಗೆ ಗೊತ್ತಿರುತ್ತಲ್ಲ ಅಣ್ಣ, ನೀವೆಲ್ಲ ಮನೆ ಕಟ್ಟಿರ್ತೀರ, ನಿಮಗೆ ಅದ್ರದ್ದು ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರುತ್ತೆ, ನಮಗಿಂತ ಚೆನ್ನಾಗಿ ನೀವು ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿ, ಬಟ್ ಎಲ್ಲ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ವಿ. ನಾವು ಒಟ್ಟಿಗೆ ಅವರಿಗೆ ಕೊಟ್ಬಿಟ್ಟಿಲ್ಲ, ಮೆಟೀರಿಯಲ್ ಕಾಂಟ್ರಾಕ್ಟ್ ಆ ಥರ ಕೊಡಲಿಲ್ಲ. ನಮ್ಮದು ಮೆಟೀರಿಯಲ್ಸ್ ಎಲ್ಲ ನಮ್ಮದು ಕಟ್ಕೊಡೋದು ಅವ್ರದ್ದು, ಆ ಥರ ನಾವು ಕೊಟ್ಟಿರೋದು. ಒಂದು ಸಲ ಫೈನಲ್ ಆದಮೇಲೆ ಎಷ್ಟಾಯಿತು ಏನು ಅನ್ನೋದು ಪ್ರತಿಯೊಂದೂ ಲೆಕ್ಕ ಬರೆದು ಇಟ್ಟಿದ್ದೀನಿ, ಅದನ್ನು ಹೇಳ್ತೀನಿ. ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ.
ಸೊ ಮನೆ ಕಟ್ಟಬೇಕು ಅನ್ನೋದು ಆಸೆ ಪಟ್ಬಿಡ್ತೀವಿ, ಆದರೆ ಮನೆ ಕಟ್ಟಕ್ಕೆ ಶುರು ಮಾಡ್ತೀವಲ್ಲ ಆವಾಗ ಎಷ್ಟು ಖರ್ಚಾಗುತ್ತೆ ಅಂತಂದರೆ ಇಟ್ಟಿಗೆ, ಸಿಮೆಂಟು, ಜಲ್ಲಿ, ಎಮ್ಸೆಂಡು ಈ ಥರದ್ದು ಮ್ಯಾಟ್ರೇ ಅಲ್ಲ, ಹೆಂಗಾದ್ರೂ ತಂದುಬಿಡ್ಬೋದು. ಆದರೆ ಸಣ್ಣ ಪುಟ್ಟ ಖರ್ಚು 1,000, 2,000, 3,000 ಈ ಥರ ಖರ್ಚಿರುತ್ತಲ್ಲ, ಈ ಖರ್ಚುಗಳು ನೆನೆಸ್ಕೊಂಬಿಟ್ರೆ ಭಯ ಆಗ್ಬಿಡುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಮೆಟೀರಿಯಲ್ಸ್ ಹೆಂಗೆ ಬೇಕಾದ್ರೂ ತಂದು ಹಾಕ್ಬಿಡ್ತೀವಿ, ಅದು ಒಟ್ಟಿಗೆ ಲೆಕ್ಕ ಸಿಗುತ್ತೆ. ಸಣ್ಣ ಪುಟ್ಟವಿರ್ತಾವಲ್ಲ ಅದು ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈ ಮೆಟೀರಿಯಲ್ಸ್ಗಿಂತ ಜಾಸ್ತಿ ಸಣ್ಣ ಪುಟ್ಟ ಖರ್ಚು ಬಂದುಬಿಡುತ್ತೆ. ಸೊ ನೋಡಿ, ಈ ರೀತಿಯಾಗಿ ನಮ್ಮದು ನೆಂಟ್ಲು ಕಟ್ಕೊಂಡ್ವಿ. ಇದ್ರ ಮೇಲೆ ಇನ್ನೊಂದು ಬೀಮ್ ಬರುತ್ತೆ. ಸೊ ಅದು ನೆಕ್ಸ್ಟು ನಾನು ಯಾವಾಗಲಾದ್ರೂ ತೋರಿಸ್ತೀನಿ. ಸೊ ಇದು ಇವಾಗ ನಮಗೆ ಮೋಲ್ಡ್ ಲೆವೆಲ್ವರೆಗೂ ತಗೊಂಡು ಬಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನೆಂಟ್ಲೆಲ್ಲ ಹಾಕಿ ಆದಮೇಲೆ ಸಜ್ಜೆ ಎಲ್ಲ ಆಯಿತು. ಅದ್ರ ಮೇಲೆ ನಾವು ಇನ್ನೂ 5 ಕೋರ್ಸು ಇಟ್ಕೆನ ಕಟ್ಟಿಸ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಈ ಥರ 5 ಕೋರ್ಸಲ್ಲಿ ಗೋಡೆ ಕಟ್ಟಿದ್ದಾರೆ. ಅದಾದಮೇಲೆ ಅದ್ರ ಮೇಲೆ ಬೀಮ್ ಹಾಕ್ಕೊಂತಾರೋ ಅಥವಾ ಅದ್ರ ಮೇಲೇ ಮೋಲ್ಡ್ ಹಾಕ್ತಾರೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಇದು ಮಾಡಿಸ್ತಾ ಇರೋದು. ನಂಗೆ ನಿಂಟ್ಲಂದ್ರೆ ಏನು ಅನ್ನೋದು ಗೊತ್ತಿರಲಿಲ್ಲ. ಅದು ಗಾರೆಯವ್ರ ಹತ್ರ ತಿಳ್ಕೊಂಡೆಲ್ಲ ಇದು ಮಾಡಿ ಆಮೇಲೆ ನಾನು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೆ. ಯಾಕಂದರೆ ಅದೆಲ್ಲ ಅನುಭವ ಆಗಬೇಕು. ನಾವೆಲ್ಲದನ್ನು ಹುಟ್ಟಿನಿಂದನೇ ಕಲ್ತ್ಕೊಂಡು ಬರೋಲ್ಲ, ದಿನ ಕಳೀತಾ ಕಲ್ತ್ಕೊತೀವಲ್ಲ ಆ ಥರ. ಸೊ ಇಲ್ಲಿವರೆಗೂ ಆಗಿದೆ, ಕಿಟಕಿನೂ ಕೂಡ ಆಗಿದೆ. ಇನ್ನು ನೆಕ್ಸ್ಟು ನಾವು ಮೋಲ್ಡ್ ಹಾಕ್ಕೋಬೇಕು. ಆಮೇಲೆ ಅಷ್ಟರೊಳಗೆ ನನಗೆ ಶಿವೋರ್ ಇಷ್ಟಕ್ಕೆ ಸ್ಟಾಪ್ ಮಾಡು, ಸ್ವಲ್ಪ ಚೆನ್ನಾಗೆಲ್ಲ ಕ್ಯೂರಿಂಗ್ ಮಾಡಲಿ. ಮೋಲ್ಡನ್ನ ಸ್ವಲ್ಪ ನಾವು ನಿಧಾನಕ್ಕೆ ಹಾಕಿಸ್ಕೊಳ್ಳೋಣ, ಯಾಕೆಂದರೆ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ ಗೋಡೆನೂ ಕ್ಯೂರಿಂಗ್ ಆಗುತ್ತೆ. ನಮಗೂ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಅಂತ. ಯಾಕಂದರೆ ನನಗೆ ಓಡಾಟ ಜಾಸ್ತಿ ಆಯಿತು, ಜಾಸ್ತಿ ಕೆಲಸ ಮಾಡಿದ್ರೆ ನಿಮಗೆ ಗೊತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ. ಸೊ ಇದು ನೋಡಿ, ನೆಕ್ಸ್ಟ್ 1-2-3 ದಿನ ಆದಮೇಲೆ ಅವರು ಇದನ್ನೆಲ್ಲ ತೊಗೊಂಡೋದ್ರು. ಸಜ್ಜೆ ಹಾಕಿದ್ರಲ್ಲ ಅದನ್ನೆಲ್ಲ ತೊಗೊಂಡೋದ್ರು. ಅದು ಒಂದೊಂದೇ ಎಲ್ಲ ಬೀಳ್ತಾ ಇರುತ್ತೆ, ಅದು ಒಣಗಿದಂಗೆ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಪೂರ್ತಿ ಎಲ್ಲ ಇವಾಗ ಮೋಲ್ಡ್ ಲೆವೆಲ್ವರೆಗೂ ತೊಗೊಂಡಿದ್ದಾರೆ. ಇನ್ನು ನೆಕ್ಸ್ಟು ನಾವು ಮುಂದೆಗಡೆಗೆ ಇನ್ನು ಪಿಲ್ಲರ್ ಬರುತ್ತೆ. ಮುಂದೆಗಡೆಗೆ ಇದನ್ನು ತೊಗೋಬೇಕಲ್ಲ, ಅದ್ರ ಹೆಸರು ನಂಗೆ ಅಷ್ಟು ನೆನಪಾಗ್ತಿಲ್ಲ. ಯಾರಿಗಾದ್ರೂ ನೆನಪಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಅದಕ್ಕೋಸ್ಕರ ಇನ್ನು ಪಿಲ್ಲರ್ ತೊಗೋಬೇಕು. ಇನ್ನು ಸ್ವಲ್ಪ ಸಂಪ್ ರೆಡಿ ಮಾಡ್ಕೋಬೇಕು, ಮತ್ತು ಪಿಟ್ಕೊಂಡಿದ್ದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಇನ್ನು ನೆಕ್ಸ್ಟ್ ಏನಿದ್ರು ಮೋಲ್ಡ್ ಹಾಕ್ಸ್ಕೊಳ್ಳೋದು. ಮೋಲ್ಡ್ ಹಾಕ್ಸಾದ್ಮೇಲೆ ಸ್ವಲ್ಪ ಟೈಮ್ ತೊಗೋತೀವಿ. ಅದಾದಮೇಲೆ ನಾವು ಗಿಲಾವು ಅದೆಲ್ಲದನ್ನು ಕೈ ಹಾಕೋಣ ಅಂತ. ಯಾಕಂದರೆ ಸಾಲ ಮಾಡಿಬಿಟ್ಟು ಮನೆ ಕಟ್ಟೋದು ತುಂಬ ಈಸಿ, ಆ ಸಾಲ ತೀರ್ಸೋದು ತುಂಬ ಅಂದರೆ ತುಂಬ ಕಷ್ಟ. ಅದ್ರದ್ದು ತುಂಬ ಅನುಭವಿಸ್ಬಿಟ್ಟಿದ್ದೀವಿ ನಾವು. ಅದಕ್ಕೋಸ್ಕರ ಬೇಡ, ನಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟರಲ್ಲೇ ನಾವು ಮಾಡ್ಕೊಂಡು ಹೋಗೋಣ, ನಿಧಾನ ಆದರೂ ಪರವಾಗಿಲ್ಲ. ಇವಾಗೇನು ನಮಗೆ ಮನೆ ಇಲ್ದಂಗೆ ಆಗಿಲ್ಲ, ಅಥವಾ ನಾವೇನು ರೋಡಲ್ಲಿಲ್ಲ ಅಂಥ ದಿನ ಏನು ನಮಗೆ ಭಗವಂತ ಕೊಟ್ಟಿಲ್ಲ. ಇಷ್ಟಾದ್ರೂ ಶಕ್ತಿ ಕೊಟ್ಟಿದ್ದಾನಲ್ಲ, ನಮ್ಗೆ ಎಷ್ಟಿರುತ್ತೆ ನಮ್ಮ ಕೈಯಲ್ಲಿ, ನಾವು ಎಷ್ಟು ಸೇವಿಂಗ್ ಮಾಡ್ಕೋತಾ ಇರ್ತೀವಿ, ನಮ್ಮ ಖರ್ಚೆಲ್ಲ ಕಳೆದು ಎಷ್ಟು ಉಳಿಸ್ತಾ ಇರ್ತೀವಿ ಅಷ್ಟು ಇಟ್ಕೊಂಡು ನಾವು ಒಂದು ಮನೆ ಮಾಡ್ಕೊಳ್ಳೋಣ. ನಾವು ಯಾರಿಗೇನು ಲೆಕ್ಕ ಕೊಡಬೇಕಾಗಿಲ್ಲ ಅಥವಾ ಏನೂ ಇಲ್ಲ. ನಮಗೋಸ್ಕರ ಮಾಡ್ಕೊತಿದ್ದೀವಿ ಅಂತಂದರೆ ನಾವು ಆದಷ್ಟು ನಿಧಾನವಾಗಿ, ನಾವು ಬೇರೆಯವ್ರು ಬಂದು ಮನೆ ಬಾಗಿಲಿಗೆ ನೀನು ಇಷ್ಟು ಕೊಡಬೇಕು, ನೀನು ಇಂಥದಕ್ಕೆ ಇಸ್ಕೊಂಡಿದ್ದೆ ಅಂತ ಕೇಳೋ ಥರ ಮಾಡ್ಕೋಬಾರ್ದು. ನಮ್ದು ಎಷ್ಟಿರುತ್ತೆ ಅಷ್ಟು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ನಿಧಾನಕ್ಕೆ, ಆದಷ್ಟು ನಿಧಾನಕ್ಕೆ ಮಾಡ್ಕೊತಿದ್ದೀವಿ. ನಾವು ಮನೆ ಹಿಡ್ದಿರೋದು ನೋಡಿದ್ರೆ ಇಷ್ಟರೊಳಗೆ ಮನೆ ಫಿನಿಷಿಂಗ್ ಲೆವೆಲಿಗೆ ಬರಬೇಕಿತ್ತು. ಯಾಕಂದರೆ ನಮ್ಮ ಹತ್ರ ಎಷ್ಟು ಬಡ್ಜೆಟ್ ಇರುತ್ತೆ ಅಲ್ಲಿವರೆಗೂ ನಾವು ಮನೆ ತೊಗೊಂಡೋಗೋದು ನಿಲ್ಲಿಸೋದು, ಅಲ್ಲಿವರೆಗೂ ಕೆಲಸ ಮಾಡಿಸೋದು ನಿಲ್ಲಿಸೋದು, ಈ ಥರ ಮಾಡ್ಕೋತಾ ಇದ್ದೀವಿ. ಸೊ ಇದು ದೇವ್ರ ಮನೆ, ಅದ್ರ ಪಕ್ಕದ್ದು ಈಗ ಹಿಂದೆಗಡೆದು ಅಡುಗೆ ಮನೆ, ಅದ್ರ ಪಕ್ಕದ್ದು ರೂಮು, 2 ರೂಮು, ದೇವ್ರ ಮನೆ, ಹಾಲು, ಅಟ್ಯಾಚ್ ಬಾತ್ರೂಮ್ ಮಾಡಿಸ್ಕೊಂಡಿದ್ದೀನಿ ಒಂದು ರೂಮಿಗೆ. ಸೊ ಈ ರೀತಿಯಾಗಿದೆ. ಒಂದಿನ ನೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನೂ ಅಷ್ಟು ಫಿನಿಷಿಂಗ್ ಇಲ್ವಲ್ಲ, ಅದು ಅಷ್ಟಾಗಿ ಗೊತ್ತಾಗ್ತಿಲ್ಲ. ನಾನು ಇನ್ನೊಂದು ನೆಕ್ಸ್ಟ್ ಯಾವುದಾದ್ರೂ ಒಂದು ವ್ಲಾಗಲ್ಲಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ನಿಂಟ್ಲು ಹಾಕಿಸ್ಬಿಟ್ಟು ಮೋಲ್ಡ್ ಲೆವೆಲ್ವರೆಗೂ ಮನೆ ಫಿನಿಷಿಂಗ್ ಮಾಡಿಸಿ ನೆಕ್ಸ್ಟ್ ನನ್ನ ಕೆಲಸ ಶುರುವಾಗಿದೆ. ಮನೆ ಖಾಲಿ ಮಾಡೋದು ಅಂತಂದ್ರೆ ದೊಡ್ಡ ಟಾಸ್ಕ್ ಆಗೋಯ್ತು ನಂದು. ಪೂರ್ತಿ ಮನೆಯೇ ಖಾಲಿ ಮಾಡ್ತಾಯಿದ್ದೀನಿ. ಸೊ ಪೂರ್ತಿ ಮನೆ ಖಾಲಿ ಮಾಡಿ ಎಲ್ಲಿಗೆ ಹೋದೆ, ಏನಕ್ಕೆ ಈ ಥರ ಎಲ್ಲ ಸಡನ್ನಾಗಿ ಡಿಸಿಷನ್ ಎಲ್ಲದನ್ನು ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸಂಪೂರ್ಣವಾಗಿ ಎಲ್ಲ ಮನೆ ಐಟಮ್ನು ಖಾಲಿ ಮಾಡಿ ಆಚೆ ಇಟ್ಟಿದ್ದೀವಿ. ಹರ್ಷ, ಶಿವು, ಮೌನಿ ಎಲ್ಲರೂ ಬಂದಿದ್ದರು. ನಿಮಗೆ ಗೊತ್ತಿರುತ್ತೆ, ಅಣ್ಣನ ಮಕ್ಕಳು ಇಬ್ಬರು ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಅವಳು ಮಾತ್ರ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ಲು. ಯಾಕಂದರೆ ಹೆಣ್ಣು ಹುಡುಗಿ ಅಲ್ವಾ, ಪ್ಯಾಕಿಂಗ್ ಮಾಡೋಕ್ಕೆಲ್ಲ ನೀಟಾಗಿ ಹೆಲ್ಪ್ ಮಾಡಿದ್ಲು. ಎಷ್ಟು ಐಟಮ್ಸ್ ಇದೆ ನೀವು ನೋಡ್ತಾ ಇರ್ಬೋದು.
ಸೊ ಎಲ್ಲದನ್ನು ಗಾಡಿ ಬರೋಷ್ಟರೊಳಗೆ ಪ್ಯಾಕಿಂಗ್ ಮಾಡಿ ಆಚೆ ಇಟ್ಟಿದ್ದೀವಿ. ನೈಟಿಂದ ಶುರು ಮಾಡಿದ್ದು ನಾವು ಪ್ಯಾಕಿಂಗ್ ಮಾಡೋಕ್ಕೆ, 1 ನಿಮಿಷನೂ ಪುರ್ಸೊತ್ತಿಲ್ದಂಗೆ ಕೆಲಸ ಮಾಡಿರೋದು. ಅಷ್ಟು ಹಿಂಸೆ ಅನ್ನಿಸ್ಬಿಡ್ತು ನನಗೆ. ಈ ಒಂದು ಹೆಲ್ತ್ ಇಶ್ಯೂಸ್ ನಡುವೆ ಇಷ್ಟು ಕೆಲಸ ಮಾಡ್ತೀನಿ ಅಂದರೆ ನಾನು ನಿಜವಾಗ್ಲೂ ನನಗೆ ಖುಷಿ, ನಾನು ಇಷ್ಟು ಆ್ಯಕ್ಟಿವ್ ಆಗಿದ್ದೀನಿ ಅಂತ. ಮನೆ ಖಾಲಿ ಆದಮೇಲೆ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಮ್ಗೆ ಏನೆಲ್ಲ ಆಯಿತು ಈ ಮನೆ ಖಾಲಿ ಮಾಡ್ಬೇಕಾರೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ. ಸೊ ಈಗ ನಾನು 3 ತಿಂಗಳದ ವಿಡಿಯೋ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆಲ್ಲ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ವಿಡಿಯೋ ಇಷ್ಟು ದಿನದವರೆಗೂ ಹಾಕಿಲ್ಲ, ಯಾರಿಗೆಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಅವ್ರಿಗೆಲ್ಲರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇಷ್ಟು ತಿಂಗಳು ನೀವೆಲ್ಲ ನಾನು ಎಷ್ಟು ಮಿಸ್ ಮಾಡ್ಕೊಂಡ್ರಿ ನನ್ನ ವಿಡಿಯೋನ. ನಾನು ಅಷ್ಟೇ ನಿಮ್ಮ ಕಮೆಂಟ್ಗಳನ್ನ ತುಂಬ ಮಿಸ್ ಮಾಡಿಕೊಂಡೆ. ದಯವಿಟ್ಟು ಮತ್ತೊಮ್ಮೆ ಎಲ್ಲರ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.